ಅದಕ್ಕೆ ತಮ್ಮ ಒಂದು ಮಾತು ಹಿಂಗ ಹೇಳ್ತಾರಲ್ಲ, ಏನ್ ಹೇಳ್ತಾರಪ್ಪ? ಉಳ್ಳವರ ಶಿವಾಲಯ ಕಟ್ಟೋರು ನಾನೇನು ಕಟ್ಟಲಿ ಕಡು ಬಡವನಯ್ಯ. ಹೌದು ಹೌದು ಹೌದು. ಉಳ್ಳವರ ಶಿವಾಲಯ ಕಟ್ಟೋರು ನಾನೇನು ಕಟ್ಟಲಿ ಕಡು ಬಡವನಯ್ಯ. ಹೌದಲ್ರಿಪ್ಪ. ಎನ್ನ ಕಾರ್ಯಕ್ರಮ ದೇವಲ ಶಿರವೇ ಹೊನ್ನಿನ ಕಳಸವೆಂದ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಹೌದಲ್ರಿಪ್ಪ. 12ನೇ ಶತಮಾನದೊಳಗ ಏನ್ ಹೇಳ್ತಾರಪ್ಪ? ಬಸವಣ್ಣನವ್ರು ಈ ಮಾತು ಹೇಳಿದ್ರು. ಏನ್ ಹೇಳಿದ್ರಪ್ಪ ಬಸವಣ್ಣನವ್ರ ಮಾತನ್ನ? ಈ ಮಾತಿನ ತಾತ್ಪರ್ಯ ಏನಪ್ಪಾ ಅಂತಂದ್ರ, ಹೆಂಗದ್ರಪ್ಪ? ಇವತ್ತಿನ ದಿವಸ ಶ್ರೀಮಂತಿದ್ದವ ರೊಕ್ಕ ರೂಪಾಯಿ ಉಳ್ಳವ ಹೌದು, ಕಲ್ಲಿನ ಗುಡಿ ಕಟ್ಸಿ ಬಂಗಾರ ಮೂರ್ತಿ ಇಟ್ಟು ಕಂಚಿನ ಕಳ್ದ ಪೂಜೆ ಮಾಡ್ತಾನ ಅಂತ ಹೇಳ್ತಾನ ತಮ್ಮ. ಹೌದು. ಅದೇ ಬಡವಿದ್ದಾವ ಏನ್ ಹೇಳ್ತಾನಪ್ಪ ಅಂತಂದ್ರ, ಏನ್ ಹೇಳ್ತಾನ್ರಿಪ್ಪ? ಯಪ್ಪ ನಾನು ಬಡವಿದ್ದೀನಿ. ಹೌದು. ಯಪ್ಪ ನಾನು ಬಡವಿದ್ದೀನಿ, ನನ್ನ ಕಾಲೇ ಕಂಬ ಮಾಡ್ಕೋ, ದೇಗುಲ ಮಾಡ್ಕೋ, ಶಿರವೇ ಹಣ್ಣಿನ ಕಳಸ ಮಾಡ್ಕೊಂಡ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಹೌದಲ್ರಿಪ್ಪ. ಅದಕ್ಕೆ ತಮ್ಮ ಚಾಲ ಹೆಂಗದ್ರಿಪ್ಪ ಚಾಲ? ಮಾನ ಹೊರಗಲ ಪ್ರಾಣ ತಬೇಕು, ಕಾಡಿನೊಳಗ ಸತ್ತಾರ ಸಿಗಲಿಲ್ಲ ತಾಯಿ. ತಂದೆ ಮನೆ ಮನೆಯಾಗ ಕಂಡಂಗ ಮಾತಾಡತಾರ ಊರ ಜನ. ಅರುವತ್ತು ಮದಕ್ಕೆ ಎರಡಂಗ ಬದುಕೆ, ಅರುವತ್ತು ಮದಕ್ಕೆ ಎರಡಂಗ ಬದುಕೆ, ಅರುವತ್ತು ಮದಕ್ಕೆ ಎರಡಂಗ ಮದಕ್ಕೆ, ತಾರ ಮನೆಯಾದ ಎಣ್ಣೆ ಬಿಡದ ತಂದೆ ತಾನು ಪ್ರಾಣ ಮನೆ ತಾಣ ಎಷ್ಟೋ ರಣ ತಾರ ಮನೆಯಾದ ಎಣ್ಣೆ ಬಿಡದ ತಂದೆ ತಾನು ಪ್ರಾಣ ಮನೆ ತಾಣ ಎಷ್ಟೋ
ಹಡ್ದರ ಉಪಕಾರ ತೀರಿಸಂಗ ಕಡೆ ಮೆಲ್ಲ ಎಂದಿಗೂ ನಿನಗ ಏನೇನ ತಾಯಿ ತಂದಿನ ಮರೆತ ನಡೆದರ ಹೋದಳು ಕಂಡಂತಾಗೋದು ಗುರುಮರಣ ಸಿರೆ ಮಸ್ತಕವನ ಸವಿದಂಗು ಜೇನ ಸಿರೆ ಮಸ್ತಕವನ ಸವಿದಂಗು ಜೇನ ವೇದ ಸವನಾಗ ನಲ್ಲೋಗಿ ಮಾಡೋ ಮಾಡೋಗೋಣ ಎಲಿವತ್ತ ಮನೆಯ ಗುರುವಿನ ವೇದ ಸವನಾಗ ನಲ್ಲೋಗಿ ಮಾಡೋ ಮಾಡೋ ಗಾಯನ ಎಲಿಯುತ್ತ ಮನೆಯ ಗುರುವಿನ